ಹೆಲೋ ಎವ್ರಿವನ್. ಇವಾಗ ದ್ವಿತೀಯ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಕುರಿತು ಹೇಳಲಿದ್ದೇನೆ. ಅಂದರೆ ಇದರಲ್ಲಿ ಸಾಮಾನ್ಯವಾಗಿ ಹೊಂದಿಸಿ ಬರೆಯಿರಿ ಪ್ರಶ್ನೋತ್ತರಗಳು ನಿಮಗೆ ಸಹಾಯಕವಾಗ್ತಕ್ಕಂಥದ್ದು. ಅದು ಬಿಟ್ಟು ಒಂದು ಅಂಕದ ಪ್ರಶ್ನೆಗಳು ಅಥವಾ ಬಿಟ್ಟ ಸ್ಥಳ ಅವಕ್ಕೂ ಸಹ ಕೆಲವೊಂದ್ಸಲ ನಿಮಗೆ ಸಹಾಯಕಾರಿಯಾಗಿರ್ತವೆ. ಹಾಗಾದರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕವಿ ಮತ್ತು ಅವರ ಕೃತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಒನ್ ಅಶ್ವಘೋಷ ಬರೆದಿರ್ತಕ್ಕಂಥ ಗ್ರಂಥ ಯಾವುದಂದ್ರೆ ಬುದ್ಧ ಚರಿತೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಪ್ಲೀನಿ ಅವರು ಬರೆದ ಗ್ರಂಥ ಯಾವುದು? ನ್ಯಾಚುರಲ್ ಹಿಸ್ಟೋರಿಯಾ ಅಂತಕ್ಕಂಥದ್ದು. ವಿಶಾಖದತ್ತ ಅವರು ಬರೆದ ಗ್ರಂಥ ಯಾವುದು? ಮುದ್ರಾ ರಾಕ್ಷಸ. ವಿಶಾಖದತ್ತ ಬರೆದಿದ್ದಲ್ಲಿ ಮುದ್ರಾ ರಾಕ್ಷಸ. ಕೌಟಿಲ್ಯನ ಗ್ರಂಥ ಅರ್ಥಶಾಸ್ತ್ರ ಬರೆದಿದ್ದರಲ್ಲಿ ಕೌಟಿಲ್ಯ. ಮೆಗಸ್ತನೀಸ್ ಅವರ ಗ್ರಂಥದಲ್ಲಿ ಇಂಡಿಕಾ ಗ್ರಂಥ ಬರೆದರಲ್ಲಿ ಮೆಗಸ್ತನೀಸ್. ಹಾಲ ಗಾಥಾ ಸಪ್ತಸತಿ ಅಂತ ಕರಿತೀವಿ. ಗಾಥಾ ಸಪ್ತಸತಿ ಬರೆದರಲ್ಲಿ ಹಾಲ ಅಂತಕ್ಕಂಥವ್ರು. ರಾಜಶೇಖರ ಬರೆದಿರ್ತಕ್ಕಂಥ ಗ್ರಂಥ ಯಾವುದಲ್ಲಿ? ಕಾವ್ಯ ಮೀಮಾಂಸೆ ಬರೆದವರನ್ನು ರಾಜಶೇಖರ. ಕಾಳಿದಾಸ ಬರೆದ ಗ್ರಂಥ ಯಾವುದಲ್ಲಿ? ಶಾಕುಂತಲ ಗ್ರಂಥ ಬರೆದವರನ್ನು ಕಾಳಿದಾಸ. ಆರ್ಯಭಟ ಬರೆದ ಗ್ರಂಥ ಯಾವುದಲ್ಲಿ? ಆರ್ಯಭಟಿಯಂ ಗ್ರಂಥ ಬರೆದವರಲ್ಲಿ ಆರ್ಯಭಟ. ಪ್ರಶ್ನೆ ಈ ರೀತಿ ಕೇಳಿದ್ರೆ ಸಿದ್ಧ ಇರ್ಬೇಕು. ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ. ಅಮರಸಿಂಹ ಬರೆದಿರ್ತಕ್ಕಂಥದ್ದು ಅಮರಕೋಶ ಗ್ರಂಥ ಬರೆದವರಲ್ಲಿ ಅಮರ ಸಿಂಹ ಅಂತಕ್ಕಂಥದ್ದು. ವರಹಾಮೀರ ಬರೆದಿರ್ತಕ್ಕಂಥದ್ದು ಬೃಹತ್ ಸಂಹಿತೆ. ಬೃಹತ್ ಸಂಹಿತೆ. ನೆಕ್ಸ್ಟ್ ಒನ್ ಫಾಹಿಯನ್ ಅವರು ಬರೆದ ಗ್ರಂಥ ಗೋಗಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಭಾರವಿ ಬರೆದ ಗ್ರಂಥ ಕಿರಾತಾರ್ಜುನಿಯ ಅಂತ ಕರಿತೀವಿ. ನೆಕ್ಸ್ಟ್ 14ನೇದು ಶ್ರೀ ವಿಜಯ ಬರೆದಿರ್ತಕ್ಕಂಥದ್ದು ಕವಿರಾಜ ಮಾರ್ಗ. ನೆಕ್ಸ್ಟ್ ಪೊನ್ನ ಬರೆದಿರ್ತಕ್ಕಂಥದ್ದು ಶಾಂತಿ ಪುರಾಣ ಯಾರು ಬರ್ತಿದ್ದಾರೆ ಅಲ್ಲಿ? ಪೊನ್ನ ಅಂತಕ್ಕಂಥವ್ರು. ನೆಕ್ಸ್ಟ್ ಒನ್ ಪಂಪ ಬರೆದಿದ್ದು ಆದಿಪುರಾಣ ಬರೆದಿದ್ದಾರೆ ಅಲ್ಲಿ ಪಂಪ ಅವರು. ನೆಕ್ಸ್ಟ್ ಒನ್ ಮೂರನೇ ಸೋಮೇಶ್ವರ ಬರೆದಿರ್ತಕ್ಕಂಥದ್ದು ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಕ್ಕಂಥ ಗ್ರಂಥ. ನೆಕ್ಸ್ಟ್ ಒನ್ ಮನಸ್ಸುಲ್ಲಾಸ ಅಂತಕ್ಕಂಥ ಗ್ರಂಥವನ್ನು ಮೂರನೇ ಸೋಮೇಶ್ವರ ಅವರು ಬರೆದಿದ್ದಾರೆ. ನೆಕ್ಸ್ಟ್ ರನ್ನ ಬರೆದ ಗ್ರಂಥ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಬಿಲ್ಲಣ್ಣ ಬರೆದಿರ್ತಕ್ಕಂಥ ಗ್ರಂಥ ವಿಕ್ರಮಾಂಕ ದೇವಚರಿತ. ಅಲ್ಬೇರುನಿ ಬರೆದಿರ್ತಕ್ಕಂಥ ಗ್ರಂಥ ಕಿತಾಬ್ ಉಲ್ ಹಿಂದ್. ನೆಕ್ಸ್ಟ್ ಬರೋನಿ ಬರೆದಿರ್ತಕ್ಕಂಥದ್ದು ತಾರೀಖ್ ಇ ಫಿರೋಜ್ ಶಾ ಬರೆದಿದ್ದಾರೆ ಅಲ್ಲಿ ಬರೋನಿ. ನೆಕ್ಸ್ಟ್ ಒನ್ ಅಮೀರ್ ಖುಸ್ರೋ ಬರೆದಿರ್ತಕ್ಕಂಥ ಗ್ರಂಥ ಯಾವುದಲ್ಲಿ? ತಾರೀಖ್ ಇ ಅಲೈ ಅಥವಾ ಖಜಾನಾ ಉಲ್ ಫುತುಹ ಅಂತಕ್ಕಂಥದ್ದು ಬರೆದಿದ್ದಾರೆ. ಅಮೀರ್ ಖುಸ್ರೋಗಿರ್ತಕ್ಕಂಥ ಬಿರುದ್ದು ಏನು ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಗುಲ್ಬದನ್ ಬೇಗಂ ಅವರು ಬರೆದಿರ್ತಕ್ಕಂಥ ಗ್ರಂಥ ಯಾವುದಂದ್ರೆ ಹುಮಾಯೂನ್ ನಾಮ ಅಂತಕ್ಕಂಥದ್ದು. ಅಬುಲ್ ಫಜಲ್ ಬರೆದಿರ್ತಕ್ಕಂಥದ್ದು ಅಕ್ಬರ್ ನಾಮ ಮತ್ತು ಐನ್ ಇ ಅಕ್ಬರಿ ಬರೆದಿದ್ದಾರೆ ಇಲ್ಲಿ ಅಬುಲ್ ಫಜಲ್ ಅವರು. ನೆಕ್ಸ್ಟ್ ಒನ್ ಗಂಗಾದೇವಿ ಬರೆದ ಗ್ರಂಥ ಯಾವುದಿಲ್ಲಿ? ಮಧುರಾ ವಿಜಯಂ. ಗಂಗಾದೇವಿ ಬರೆದಿದ್ದು ಯಾವುದಿಲ್ಲಿ? ಮಧುರಾ ವಿಜಯಂ. ನೆಕ್ಸ್ಟ್ ಒನ್ ಅಲ್ಲಸಾನಿ ಪೆದ್ದಣ್ಣ ಬರೆದಿದ್ದು ಮನುಚರಿತಂ ಬರೆದಿದ್ದಾರೆ ಇಲ್ಲಿ ಅಲ್ಲಸಾನಿ ಪೆದ್ದಣ್ಣ. ನೆಕ್ಸ್ಟ್ ಒನ್ ಕೃಷ್ಣದೇವರಾಯ ಬರೆದಿದ್ದು ಅಮುಕ್ತ ಮೌಲ್ಯ ಅಂತ ಕರಿತೀವಿ ಅಥವಾ ಜಾಂಬವತಿ ಕಲ್ಯಾಣ ಅಮುಕ್ತ ಮೌಲ್ಯ ಬರೆದವರಲ್ಲಿ ಕೃಷ್ಣದೇವರಾಯ. ನೆಕ್ಸ್ಟ್ ಒನ್ ಸಿಂಗಾರಾರ್ಯ ಬರೆದಿದ್ದು ಮಿತ್ರವಿಂದ ಗೋವಿಂದ ಗ್ರಂಥ ಯಾರು ಬರೆದಿದ್ದಾರೆ ಅಲ್ಲಿ? ಸಿಂಗಾರಾರ್ಯ ಅವರು. ನೆಕ್ಸ್ಟ್ ಸಂಚಿ ಹೊನ್ನಮ್ಮ ಬರೆದಿರ್ತಕ್ಕಂಥದ್ದು ಹದಿಬದೆಯ ಧರ್ಮ ಬರೆದಿದ್ದಾರೆ ಇಲ್ಲಿ ಸಂಚಿ ಹೊನ್ನಮ್ಮ ಅವರು. ನೆಕ್ಸ್ಟ್ ಒನ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಬರೆದಿದ್ದು ಕಿತಾಬ್ ಇ ನವರಸ್ ಯಾರು ಬರೆದಿದ್ದಾರೆ? ಎರಡನೇ ಇಬ್ರಾಹಿಂ ಆದಿಲ್ ಶಾ. ನೆಕ್ಸ್ಟ್ ಒನ್ ಗುರುನಾನಕ್ ಬರೆದಿರ್ತಕ್ಕಂಥ ಗ್ರಂಥ ಯಾವುದಲ್ಲಿ? ಗುರು ಗ್ರಂಥ ಸಾಹೇಬ್ ಬರೆದಿದ್ದಾರೆ ಇಲ್ಲಿ ಗುರುನಾನಕ್ ಅವರು. ನೆಕ್ಸ್ಟ್ ಒನ್ ಶಂಕರಾಚಾರ್ಯ ಅವರು ಬರೆದಿರ್ತಕ್ಕಂಥ ಗ್ರಂಥ ಭಜ ಗೋವಿಂದಂ ಅಥವಾ ಸೌಂದರ್ಯ ಲಹರಿ ಮತ್ತು ಭಜ ಗೋವಿಂದಂ ಯಾರು ಬರೆದಿದ್ದಾರೆ ಇಲ್ಲಿ? ಶಂಕರಾಚಾರ್ಯ ಅವರ ಕೃತಿಯಾಗಿದೆ. ರಾಮಾನುಜಾಚಾರ್ಯರ ಕೃತಿ ಯಾವುದು? ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ. ಈ ಮೂರೂ ಗ್ರಂಥಗಳನ್ನು ಬರೆದಿದ್ದು ರಾಮಾನುಜಾಚಾರ್ಯ ಅವರು. ಮಧ್ವಾಚಾರ್ಯರು ಬರೆದಿರ್ತಕ್ಕಂಥದ್ದು ಗೀತಾ ಭಾಷ್ಯ ಮತ್ತು ಇನ್ನೊಂದು ಅನುಭಾಷ್ಯ ಅಂತ ಕರಿತೀವಿ. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯನವರು ಬರೆದಿರ್ತಕ್ಕಂಥದ್ದು ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅಂತ ಕರಿತೀವಿ. ಇವೆರಡು ಗ್ರಂಥ ಬರೆದಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಆಲೂರು ವೆಂಕಟರಾಯ ಅವರು ಬರೆದಿರ್ತಕ್ಕಂಥದ್ದು ಕರ್ನಾಟಕ ಗತವೈಭವ ಯಾರು ಬರೆದಿದ್ದಾರೆ? ಆಲೂರು ವೆಂಕಟರಾಯ ಅವರು. ಪಾಣಿನಿ ಬರೆದಿರ್ತಕ್ಕಂಥದ್ದು ಮಹಾಭಾಷ್ಯ. ಇದು ಒಂದನೇ ಗುಂಪಾಯಿತು. ಸೊ ನಾವು ನೆಕ್ಸ್ಟ್ ನೋಡಬೇಕಾದ್ರೆ ರಾಜ್ಯ
ವ್ಯಕ್ತಿ ಮತ್ತು ಬಿರುದು ಅಂತಿದೆ. ಅಂದರೆ ರಾಜ್ಯರಿಗಿರ್ತಕ್ಕಂಥ ಬಿರುದುಗಳು ಯಾವುವು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಅಶೋಕ ಚಕ್ರವರ್ತಿಗಿರ್ತಕ್ಕಂಥ ಬಿರುದು ಏನಂದರೆ ದೇವನಾಂ ಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಂತ ಕರಿತೀವಿ. ಸಮುದ್ರಗುಪ್ತ ಅವರಿಗಿರ್ತಕ್ಕಂಥ ಬಿರುದು ಕವಿರಾಜ. ಸಮುದ್ರಗುಪ್ತ ಅವರ ಬಿರುದಿನಲ್ಲಿ ಕವಿರಾಜ. ಎರಡನೇ ಚಂದ್ರಗುಪ್ತನ ಬಿರುದು ಏನಾಗಿದೆ ಇಲ್ಲಿ ವಿಕ್ರಮಾದಿತ್ಯ. ಎರಡನೇ ಚಂದ್ರಗುಪ್ತನ ಬಿರುದು ವಿಕ್ರಮಾದಿತ್ಯ. ನೆಕ್ಸ್ಟ್ ಒನ್ ಧನ್ವಂತರಿಯ ಬಿರುದು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಯಾರು ಕರಿತೀವಿ ಧನ್ವಂತರಿ ಅವರನ್ನು. ಪೊನ್ನವರ ಬಿರುದು ಉಭಯ ಕವಿ ಚಕ್ರವರ್ತಿ ಅಂತ ಪೊನ್ನವರ ಬಿರುದಾಗಿದೆ. ಪಂಪ ಅವರಿಗೆ ಆದಿಕವಿ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಒನ್ ಧ್ರುವ ಅವರಿಗೆ ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ದೇವ ಅಂತ ಕರೀತಾರೆ. ಮೂರನೇ ಗೋವಿಂದ ಅವರಿಗೆ ತ್ರಿಭುವನದವಳ ಹಾಗೂ ಜಗತ್ತುಂಗ, ಪ್ರಭೂತ ವರ್ಷ ಅಂತ ಕರೆಯಲಾಗುತ್ತೆ. ಅಮೋಘ ವರ್ಷ ಅವರಿಗೆ ನೃಪತುಂಗ, ರಟ್ಟ ಮಾರ್ತಾಂಡ, ವೀರನಾರಾಯಣ ಅಂತಕ್ಕಂಥ ಬಿರುದು ಅಮೋಘ ವರ್ಷಗಿರ್ತಕ್ಕಂಥದ್ದು. ರನ್ನಕ್ ಅವರ ಬಿರುದು ಕವಿ ಚಕ್ರವರ್ತಿ. ನೆಕ್ಸ್ಟ್ ಒನ್ ಆರನೇ ವಿಕ್ರಮಾದಿತ್ಯ ಅವರಿಗೆ ಇರ್ತಕ್ಕಂಥ ಬಿರುದು ಪೇರ್ಮಾಡಿ ದೇವ ಅಥವಾ ತ್ರಿಭುವನ ಮಲ್ಲ ಅಂತ ಕರೀತಾರೆ. ವಿಷ್ಣುವರ್ಧನ ಅವರಿಗಿರ್ತಕ್ಕಂಥ ಬಿರುದು ಮಹಾಮಂಡೇಶ್ವರ ಹಾಗೂ ತಲಕಾಡುಗೊಂಡ ಅಂತ ಬಿರುದಿರ್ತಕ್ಕಂಥದ್ದು. ಅಮೀರ್ ಖುಸ್ರೋ ಅವರಿಗೆ ಅಂತಾರೆ ಭಾರತದ ಗಿಣಿ ಅಂತ ಯಾರನ್ನು ಕರೀತಾರೆ ಅಮೀರ್ ಖುಸ್ರೋ ಅವರಿಗೆ. ಅಲಾವುದ್ದೀನ್ ಖಿಲ್ಜಿಯ ಬಿರುದು ಸಿಕಂದರ್ ಅಥವಾ ಎರಡನೇ ಅಲೆಕ್ಸಾಂಡರ್ ಅಂತ ಕರೆಯಲಾಗುತ್ತೆ. ಮೊಹಮ್ಮದ್ ಬಿನ್ ತುಗ್ಲಕ್ ಅವರ ಬಿರುದು ವೈರುಧ್ಯಗಳ ಮಿಶ್ರಣ ಅಂತ ಕರೀತಾರೆ ಅಥವಾ ಹುಚ್ಚು ದೊರೆ ಅಂತ ಕರೀತಾರೆ ಅವರಿಗೆ. ಶಿವಾಜಿಯ ಬಿರುದು ಛತ್ರಪತಿ ಶಿವಾಜಿ ಅಂತ ಕರಿತೀವಿ. ಕೃಷ್ಣದೇವರಾಯ ಅವರಿಗೆ ಇರ್ತಕ್ಕಂಥ ಬಿರುದು ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರಿತೀವಿ. ಏನು ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಚಿಕ್ಕ ದೇವರಾಜ ಒಡೆಯರ್ ಅವರಿಗೆ ಇರ್ತಕ್ಕಂಥ ಬಿರುದು ನವಕೋಟಿ ನಾರಾಯಣ. ನವಕೋಟಿ ನಾರಾಯಣ ಅಂತ ಯಾರಿಗೆ ಕರಿತೀವಿ ಚಿಕ್ಕ ದೇವರಾಜ ಒಡೆಯವರಿಗೆ. ಅಲ್ಲಸಾಣಿ ಪೆದ್ದಣ್ಣನ ಬಿರುದು ಆಂಧ್ರ ಕವಿತಾ ಪಿತಾಮಹ. ಆಂಧ್ರ ಕವಿತಾ ಪಿತಾಮಹ ಅಂತ ಯಾರಿಗೆ ಇದೆ ಬಿರುದು ಅಲ್ಲಸಾನಿ ಪೆದ್ದಣ್ಣ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಿರುದು ಜಗದ್ಗುರು ಬಾದ್ಶಾ ಎಂದು ಕರೆಯಲಾಗುತ್ತೆ. ನೆಕ್ಸ್ಟ್ ಒನ್ ಶಂಕರಾಚಾರ್ಯ ಅವರ ಬಿರುದು ಷಣ್ಮತ್ ಸ್ಥಾಪನಾಚಾರ್ಯ, ಸರ್ವಜ್ಞ, ಜಗದ್ಗುರು ಎಂದು ಕರೆಯಲಾಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರಿತೀವಿ. ಆಧುನಿಕ ಮೈಸೂರಿನ ನಿರ್ಮಾತೃ ಯಾರು ವಿಶ್ವೇಶ್ವರಯ್ಯ ಅವರು. ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಅಂತ ಕರಿತೀವಿ. ನೇತಾಜಿ ಅಂದರೆ ಯಾರು ಸುಭಾಷ್ ಚಂದ್ರ ಬೋಸ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಭಾರತ ಉಕ್ಕಿನ ಮನುಷ್ಯ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಗಂಗಾಧರ್ ರಾವ್ ದೇಶಪಾಂಡೆ ಅವರ ಬಿರುದು ಕರ್ನಾಟಕದ ಕೇಸರಿ. ಕರ್ನಾಟಕದ ಕೇಸರಿ ಅಂತ ಯಾರನ್ನು ಕರೀತಾರೆ ಗಂಗಾಧರ್ ರಾವ್ ದೇಶಪಾಂಡೆ. ಆಲೂರು ವೆಂಕಟರಾಯ್ ಅವರ ಬಿರುದು ಕನ್ನಡ ಕುಲಪುರೋಹಿತ. ಆಲೂರು ವೆಂಕಟರಾಯ್ ಅವರ ಬಿರುದೇನಾಗಿದೆ ಇಲ್ಲಿ ಕನ್ನಡ ಕುಲಪುರೋಹಿತ. ಗೌತಮಿ ಪುತ್ರ ಶಾತಕರ್ಣಿಯವರ ಬಿರುದು ಶಕ ಯವನ ಪಲ್ಲವ ನಿಶೋಧನ ಹಾಗೂ ತ್ರೈಸಮುದ್ರ ತೋಯ ಪಿತಾವಾಹನ ಅಂತ ಬಿರುದಿದೆ. ನೆಕ್ಸ್ಟ್ ಒನ್ ಶಾಂತಲೆ ಬಿರುದು ನಾಟ್ಯ ಸರಸ್ವತಿ. ಚಂದ್ರಲೇಖ ಬಿರುದು ನೃತ್ಯ ವಿದ್ಯಾಧರಿ, ಅಭಿನಯ ಸರಸ್ವತಿ ಅಂತಾರೆ. ಪುರಂದರದಾಸ್ ಅವರಿಗೆ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತದೆ. ಕರ್ನಾಟಕ ಸಂಗೀತ ಪಿತಾಮಹ ಯಾರು ಇಲ್ಲಿ ಪುರಂದರದಾಸರು. ನೆಕ್ಸ್ಟ್ ಒನ್ ಸ್ಥಾಪಕರು ಮತ್ತು ರಾಜ್ಯವಂಶ ಅಂತ ಅಂದರೆ ಯಾವ ವಂಶವನ್ನು ಯಾರು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು. ಸೊ ಫಸ್ಟ್ ಒನ್ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡಿದ್ದು ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಸಿಮುಖ ಸ್ಥಾಪನೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ರಾಜ್ಯವಂಶ ಶಾತವಾಹನ. ನೆಕ್ಸ್ಟ್ ಒನ್ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಶ್ರೀಗುಪ್ತ. ಹಾಗೂ ರಾಷ್ಟ್ರಕೂಟರ ಸ್ಥಾಪಕರಲ್ಲಿ ದಂತಿ ದುರ್ಗ. ಹಾಗೂ ಚಾಲುಕ್ಯರ ಸ್ಥಾಪಕರಲ್ಲಿ ಎರಡನೇ ತೈಲಪ. ಹೊಯ್ಸಳ ರಾಜವಂಶದ ಸ್ಥಾಪಕರಲ್ಲಿ ಸಳ ಅಂತ ಕರಿತೀವಿ. ಕುತ್ಬುದ್ದೀನ್ ಐಬಕ್ ಸ್ಥಾಪನೆ ಮಾಡಿದ್ದು ಗುಲಾಮಿ ಸಂತತಿ ಅಂತ ಕರಿತೀವಿ. ಗುಲಾಮಿ ಸಂತತಿ ಯಾರು ಸ್ಥಾಪನೆ ಮಾಡಿದ್ರು ಕುತ್ಬುದ್ದೀನ್ ಐಬಕ್. ಕುತ್ಬುದ್ದೀನ್ ಐಬಕ್ ಯಾರ ಗುಲಾಮನಾಗಿದ್ದನು ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೆಕ್ಸ್ಟ್ ಒನ್ ಜಲಾಲುದ್ದೀನ್ ಖಿಲ್ಜಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಖಿಲ್ಜಿ ಸಂತತಿ. ಹಾಗೂ ಘಿಯಾಸುದ್ದೀನ್ ತುಘಲಕ್ ಸ್ಥಾಪನೆ ಮಾಡಿದ ಯಾವುದು ತುಘಲಕ್ ಸಂತತಿ ಸ್ಥಾಪಕ ಘಿಯಾಸುದ್ದೀನ್ ತುಘಲಕ್. ನೆಕ್ಸ್ಟ್ ಒನ್ ಸೈಯದ್ ಸಂತತಿ. ಇವರೆಲ್ಲ ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂಥದ್ದು. ಸೊ ಸೈಯದ್ ಸಂತತಿ ಸ್ಥಾಪಕ ಯಾರು ಖಿಜರ್ ಖಾನ್ ಅಂತ ಕರಿತೀವಿ. 11ನೇದು ಬಹಲುಲ್ ಲೋಧಿ. ಯಾರು ಸ್ಥಾಪನೆ ಮಾಡಿದ್ರಲ್ಲಿ ಲೋಧಿ ಸಂತತಿಯನ್ನು ಸ್ಥಾಪನೆ ಮಾಡಿದ್ದು ಬಹಲುಲ್ ಲೋಧಿ.
ನೆಕ್ಸ್ಟ್ ಒನ್ ಬಾಬರ್ ಸ್ಥಾಪನೆ ಮಾಡಿದ್ದು ಮೊಘಲ್ ಸಾಮ್ರಾಜ್ಯ. ಬಾಬರ್ ಸ್ಥಾಪನೆ ಮಾಡಿದ್ದು ಮೊಘಲ್ ಸಾಮ್ರಾಜ್ಯ. ಶಿವಾಜಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮರಾಠ ಸಾಮ್ರಾಜ್ಯ. ಮರಾಠ ಸಾಮ್ರಾಜ್ಯ ಯಾರು ಸ್ಥಾಪನೆ ಮಾಡಿದ್ದಾರೆ? ಶಿವಾಜಿ. ಹಕ್ಕ ಮತ್ತು ಬುಕ್ಕ ಸ್ಥಾಪನೆ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಯಾರು? ಹಕ್ಕ ಮತ್ತು ಬುಕ್ಕ. ನೆಕ್ಸ್ಟ್ ರಣಭೈರೇಗೌಡ ಯಲಹಂಕ ನಾಡಗೌಡರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಭದ್ರಪ್ಪ ಮತ್ತು ಚೌಡಪ್ಪ ಸ್ಥಾಪನೆ ಮಾಡಿದ್ದು ಕೆಳದಿ ಇಕ್ಕೇರಿಯ ನಾಯಕರು ವಂಶ, ಇದು ರಾಜವಂಶ. ನೆಕ್ಸ್ಟ್ ಒನ್ ಯದುರಾಯ ಮತ್ತು ಕೃಷ್ಣರಾಯ ಸ್ಥಾಪನೆ ಮಾಡಿದ್ದು ಮೈಸೂರಿನ ಒಡೆಯರ್ ಅಂತ ಇದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹಾಗೂ ಯೂಸುಫ್ ಆದಿಲ್ ಖಾನ್, ಆದಿಲ್ ಶಾಹಿ ವಂಶವನ್ನು ಸ್ಥಾಪನೆ ಮಾಡಿದವರಲ್ಲಿ ಯೂಸುಫ್ ಆದಿಲ್ ಖಾನ್ ಅವರನ್ನು ಕರಿತೀವಿ. ನೆಕ್ಸ್ಟ್ ಒನ್ ಸ್ಥಾಪಕರು ಮತ್ತು ಧರ್ಮ ಸಿದ್ಧಾಂತ, ಅಂದರೆ ಇದು ಧರ್ಮ ಸಿದ್ಧಾಂತ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಫಸ್ಟ್ ಒನ್ ವೃಷಭನಾಥ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮ ಯಾವುದಲ್ಲಿ? ಜೈನ ಧರ್ಮ. ಗೌತಮ್ ಬುದ್ಧ ಯಾವುದು? ಬೌದ್ಧ ಧರ್ಮ. 1ನೇ ಚಂದ್ರಗುಪ್ತ ಗುಪ್ತ ಶಕೆ. 2ನೇ ಚಂದ್ರಗುಪ್ತ ಯಾವುದಲ್ಲಿ? ನವರತ್ನ ಅಂತಕ್ಕಂಥದ್ದು. ಅಕ್ಬರ್ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮ ಯಾವುದಲ್ಲಿ? ದೀನ್ ಇ ಇಲಾಹಿ. ಯಾರು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ? ಅಕ್ಬರ್. ನೆಕ್ಸ್ಟ್ ಕೃಷ್ಣದೇವರಾಯ ಅಲ್ಲಿ ಬಿರುದು ಇಲ್ಲಿ ಏನಿರ್ತಾರೆ? ಅಷ್ಟದಿಗ್ಗಜರು ಅವರ ಆಸ್ಥಾನದಲ್ಲಿರ್ತಕ್ಕಂಥವ್ರು. ನೆಕ್ಸ್ಟ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಶಿವಾಜಿ ಅಂದರೆ ಅಷ್ಟಪ್ರಧಾನರು. ಛತ್ರಪತಿ ಶಿವಾಜಿ ಆಸ್ಥಾನದಲ್ಲಿರ್ತಕ್ಕಂಥವ್ರು ಅಷ್ಟಪ್ರಧಾನರು. ಕೃಷ್ಣದೇವರಾಯ ಅಷ್ಟ ದಿಗ್ಗಜರು. ನೆಕ್ಸ್ಟ್ ಒನ್ 6ನೇ ವಿಕ್ರಮಾದಿತ್ಯ ವಿಕ್ರಮ ಶಕೆ. ಸರಿಯಾದ ಉತ್ತರ. ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತ. ಶಂಕರಾಚಾರ್ಯ ಯಾವುದು? ಅದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯ ಯಾವುದಲ್ಲಿ? ವಿಶಿಷ್ಟಾದ್ವೈತ ಸಿದ್ಧಾಂತ. ಮಧ್ವಾಚಾರ್ಯ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯ ಯಾವುದು? ದ್ವೈತ ಸಿದ್ಧಾಂತ. ಬಸವಣ್ಣ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಬಸವಣ್ಣ ಯಾವುದು? ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ನೆಕ್ಸ್ಟ್ ಬಸವಣ್ಣವರು ಅನುಭವ ಮಂಟಪ. ನೆಕ್ಸ್ಟ್ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರು. ಖ್ವಾಜಾ ಅಬ್ದುಲ್ ಚಿಸ್ತಿ ಪಂಥ ಹಾಗೂ ಶೇಖ್ ಶಹಾಬುದ್ದೀನ್ ಸುಹರ್ವರ್ದಿ ಪಂಥ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಏನಾಗಿದೆ ಅಂದರೆ ಇಲ್ಲಿ ವ್ಯಕ್ತಿ ಮತ್ತು ಕಟ್ಟಿಸಿದ ಕಟ್ಟಡಗಳು ಅಂತ ಇದೆ. ಫಸ್ಟ್ ಒನ್ ಅಶೋಕ ಚಕ್ರವರ್ತಿ ಕಟ್ಟಿಸಿದ ಕಟ್ಟಡ ಯಾವುದಲ್ಲಿ? ಸಾಂಚಿ ಸ್ತೂಪ. ಹರಿಸೇನ ಕಟ್ಟಿಸಿದ ಕಟ್ಟಡ ಯಾವುದು? ಅಲಹಾಬಾದ್ ಸ್ತಂಭ ಶಾಸನ. ಯಾರು ಕಟ್ಟಿಸಿದ್ದಾರೆ? ಹರಿಸೇನ. 1ನೇ ಕೃಷ್ಣ ಕಟ್ಟಿಸಿರ್ತಕ್ಕಂಥ ಕಟ್ಟಡ ಕೈಲಾಸನಾಥ ದೇವಾಲಯ. ಯಾವುದು? ಕೈಲಾಸನಾಥ ದೇವಾಲಯ. ವಿಷ್ಣುವರ್ಧನ ಕಟ್ಟಿಸಿರ್ತಕ್ಕಂಥ ಕಟ್ಟಡ ಯಾವುದಂತಂದರೆ ಚೆನ್ನಕೇಶವ ದೇವಾಲಯ ಅಂತ ಕರಿತೀವಿ. ಶಾಂತಲ್ಯ ಕಟ್ಟಿಸಿರ್ತಕ್ಕಂಥದ್ದು ಯಾವುದಂದ್ರೆ ಅಲ್ಲಿ ಸವತಿ ಗಂಗಾಧವರಣ ಬಸದಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕುತ್ಬುದ್ದೀನ್ ಐಬಕ್ ಕಟ್ಟಿಸಿದ ಕಟ್ಟಡ ಯಾವುದಿಲ್ಲಿ? ಕುತುಬ್ ಮಿನಾರ್. ಕುತುಬ್ ಮಿನಾರ್ ಯಾರು ಕಟ್ಟಿಸಿದ್ದಾರೆ? ಕುತ್ಬುದ್ದೀನ್ ಐಬಕ್. ನೆಕ್ಸ್ಟ್ ಒನ್ ಅಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ ಕಟ್ಟಡ ಯಾವುದು? ಅಲೈ ದರ್ವಾಜ ಅಂತ ಕರಿತೀವಿ. ಅಲೈ ದರ್ವಾಜ ಯಾರು ಕಟ್ಟಿಸಿದ್ದಾರೆ? ಅಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಒನ್ ಅಕ್ಬರ್ ಕಟ್ಟಿಸಿರ್ತಕ್ಕಂಥದ್ದು ಬುಲಂದ್ ದರ್ವಾಜ. ಬುಲಂದ್ ದರ್ವಾಜ ಯಾರು ಕಟ್ಟಿಸಿದ್ದಾರೆ ಅಲ್ಲಿ? ಅಕ್ಬರ್. ನೆಕ್ಸ್ಟ್ ಒನ್ ಅಕ್ಬರ್ ಕಟ್ಟಿಸಿರ್ತಕ್ಕಂಥ ಇನ್ನೊಂದು ಕಟ್ಟಡ ಯಾವುದಂದರೆ ಫತೇಪುರ್ ಸಿಕ್ರಿ ಅಂತ ಕರಿತೀವಿ. ಯಾವುದು? ಫತೇಪುರ್ ಸಿಕ್ರಿ. ನೆಕ್ಸ್ಟ್ ಒನ್ ಶಹಜಾನ್ ಕಟ್ಟಿಸಿರ್ತಕ್ಕಂಥ ಕಟ್ಟಡ ತಾಜ್ ಮಹಲ್. ತಾಜ್ ಮಹಲ್ ಯಾರು ಕಟ್ಟಿಸಿದ್ದಾರೆ ಅಲ್ಲಿ? ಶಹಜಾನ್. ಹಾಗೂ 2ನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿರ್ತಕ್ಕಂಥದ್ದು ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾ ಯಾರು ಕಟ್ಟಿಸಿದ್ದಾರೆ? 2ನೇ ಇಬ್ರಾಹಿಂ ಆದಿಲ್ ಶಾ. ನೆಕ್ಸ್ಟ್ ಒನ್ ಮೊಹಮ್ಮದ್ ಆದಿಲ್ ಶಾ ಕಟ್ಟಿಸಿರ್ತಕ್ಕಂಥದ್ದು ಗೋಳ್ಗುಮ್ಮಟ ಅಂತ ಕರಿತೀವಿ. ಗೋಳ್ಗುಮ್ಮಟ ಎಲ್ಲಿದೆ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒನ್ ಶಂಕರಾಚಾರ್ಯ ಕಟ್ಟಿಸಿರ್ತಕ್ಕಂಥದ್ದು ಶಾರದಾ ಪೀಠ. ಶಾರದಾ ಪೀಠ ಯಾರು ಕಟ್ಟಿಸಿದ್ದಾರೆ? ಶಂಕರಾಚಾರ್ಯ ಅವರು. ಮಧ್ವಾಚಾರ್ಯ ಅಷ್ಟಮಠ. ಮಧ್ವಾಚಾರ್ಯ ಅಷ್ಟಮಠ. ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಅಣೆಕಟ್ಟು. ಕನ್ನಂಬಾಡಿ ಅಣೆಕಟ್ಟು ಯಾರಲ್ಲಿ? ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಮಿರ್ಜಾ ಇಸ್ಮಾಯಿಲ್. ಸರಿಯಾದ ಉತ್ತರ ಯಾವುದಾಗುತ್ತೆ ಅಲ್ಲಿ? ಬೃಂದಾವನ ಉದ್ಯಾನವನ. ಯಾವುದು? ಬೃಂದಾವನ ಉದ್ಯಾನವನ, ಸರ್ ಮಿರ್ಜಾ ಇಸ್ಮಾಯಿಲ್. ನೆಕ್ಸ್ಟ್ ಒನ್ ನೋಡ್ತಾ ಹೋಗ್ಬೇಕಾದ್ರೆ ನಾವಿಲ್ಲಿ ವ್ಯಕ್ತಿ ಮತ್ತು ವಿಷಯ ಅಂತ ಇದೆ. ಸೊ ವ್ಯಕ್ತಿ ಮತ್ತು ವಿಷಯವನ್ನು ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಒನ್ ಆರ್ಯ, ಕೃಷಿಯನ್ನು ಅವಲಂಬಿಸಿದ ವ್ಯಕ್ತಿಗೆ ಏನಂತ ಕರೀತಾರೆ ಇಲ್ಲಿ? ಆರ್ಯ ಅಂತಾರೆ. ಕ್ಷೇತ್ರ ಅಂತಂದರೆ ಉಳುಮೆ ಮಾಡುವ ಭೂಮಿಗೆ ಏನಂತ ಕರೀತಾರೆ ಇಲ್ಲಿ? ಕ್ಷೇತ್ರ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಪಾರ್ಶ್ವನಾಥ 23ನೇ ತೀರ್ಥಂಕರು. ಎಷ್ಟನೇ ತೀರ್ಥಂಕ ಪಾರ್ಶ್ವನಾಥ? 23ನೇ ತೀರ್ಥಂಕರು. ಕೌಟಿಲ್ಯ ಪ್ರಾಚೀನ ಭಾರತದ ರಾಜನೀತಿ ನಿಪುಣ ಅಂತ ಕರೀತಾರೆ. ಯಾರನ್ನು? ಕೌಟಿಲ್ಯ ಅವರನ್ನು. ನೆಕ್ಸ್ಟ್ ಒನ್ ಫಾಹಿಯಾನ್ ಚೀನಿ ಯಾತ್ರಿಕ. ಚೀನಿ ಯಾತ್ರಿಕ ಯಾರಾಗಿದ್ದಾರೆ ಅಲ್ಲಿ? ಫಾಹಿಯಾನ್. ನೆಕ್ಸ್ಟು ಮಲಿಕಾಫರ್ ಹಜಾರ್ ದಿನಾರಿ. ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಮೊಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿ ವರ್ಗಾವಣೆ ಸಾಂಕೇತಿಕ ನಾಣ್ಯ ಚಲಾವಣೆ. ರಾಜಧಾನಿ ವರ್ಗಾವಣೆ ಎಲ್ಲಿಂದ ಎಲ್ಲಿಗೆ ಮಾಡ್ತಾರೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್.
ನೆಕ್ಸ್ಟ್ ಒನ್ ರಾಜ ತೋದರಮಲ್ಲ ಅಕ್ಬರ್ನ ಕಂದಾಯ ಮಂತ್ರಿ ಆಗಿದ್ರು. ಏನಾಗಿದ್ರು? ಅಕ್ಬರ್ನ ಕಂದಾಯ ಮಂತ್ರಿ. ನೆಕ್ಸ್ಟ್ ಒನ್ ಉಸ್ತಾದ್ ಇಸಾ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರಾಗಿದ್ದಾರೆ ಇಲ್ಲಿ? ಉಸ್ತಾದ್ ಇಸಾ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕಾನೋಜಿ ಅಂಗ್ರೆ ಮರಾಠರ ನೌಕಾ ಸೇನಾನಿ ಆಗಿದ್ದರು. ಏನಾಗಿದ್ರು? ಮರಾಠರ ನೌಕಾ ಸೇನಾನಿ. ನೆಕ್ಸ್ಟ್ ಒನ್ ಬಂದಂ ಲಕ್ಷ್ಮೀನಾರಾಯಣಂ ನೃತ್ಯ ಗುರು ಆಗಿದ್ರು. ರಾಜ ಒಡೆಯರ್ ದಸರಾ ಉತ್ಸವವನ್ನು ಆರಂಭಿಸ್ತಾರೆ. ನೆಕ್ಸ್ಟ್ ಒನ್ ಮೀರಾಬಾಯಿ ರಾಜಸ್ಥಾನದ ಕೃಷ್ಣನ ಪರಮ ಭಕ್ತಿ ಆಗಿರ್ತಾರೆ. ಯಾರು? ಮೀರಾಬಾಯಿ. ನೆಕ್ಸ್ಟ್ ಒನ್ ಖ್ವಾಜಾ ಬಂದೇ ನವಾಜ್ ಗುಲ್ಬರ್ಗಾದ ಸೋಫಿ ಸಂತ ಆಗಿದ್ದಾರೆ. ಏನಿದ್ರು? ಗುಲ್ಬರ್ಗಾದ ಸೋಫಿ ಸಂತ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಹರ್ಡೇಕರ್ ಮಂಜಪ್ಪ ಅವರನ್ನು ಕರ್ನಾಟಕದ ಗಾಂಧಿ ಎಂದು ಕರೀತಾರೆ. ಇವೆಲ್ಲ ಓದ್ತಾ ಇದೀವಲ್ಲ, ಕೇವಲ PUC ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ತುಂಬಾ ಸಹಾಯಕವಾಗಿರ್ತಕ್ಕಂಥದ್ದು. ಹರ್ಡೇಕರ್ ಮಂಜಪ್ಪಗೆ ಏನಂತೀವಿ? ಕರ್ನಾಟಕದ ಗಾಂಧಿ ಅಂತೀವಿ. ಎಸ್ ನಿಜಲಿಂಗಪ್ಪ ಏಕೀಕೃತ ಮೈಸೂರಿನ ಮೊದಲ ಮುಖ್ಯಮಂತ್ರಿ. ಎಸ್ ನಿಜಲಿಂಗಪ್ಪ ಅವರೇನಾಗಿದ್ದಾರೆ ಇಲ್ಲಿ? ಏಕೀಕೃತ ಮೈಸೂರಿನ ಮೊದಲ ಮುಖ್ಯಮಂತ್ರಿ. ಗೌತಮ್ ಬುದ್ಧ ಸರಿಯಾದ ಉತ್ತರ, ತಥಾಗತ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅಲಾವುದ್ದೀನ್ ಖಿಲ್ಜಿ ಕುದುರೆಗಳಿಗೆ ದಾಗ್ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥವರು. ನೆಕ್ಸ್ಟ್ ಒನ್ ಬಾಲಗಂಗಾಧರ ತಿಲಕ ಹೋಮ್ ರೋಲ್ ಲೀಗ್. ಹೋಮ್ ರೋಲ್ ಲೀಗ್ ಸರಿಯಾದ ಉತ್ತರ ಏನಾಗುತ್ತೆ? ಬಾಲಗಂಗಾಧರ ತಿಲಕ್. ನೆಕ್ಸ್ಟ್ ಒನ್ ಕುಲಪತಿ. ಕುಲಪತಿ ಅಂತ ಯಾರನ್ನು ಕರಿತಾ ಇದ್ರು ಇಲ್ಲಿ? ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥನಿಗೆ ಕುಲಪತಿ ಅಂತ ಕರಿತಾ ಇದ್ರು. ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥನಿಗೆ ಏನಂತ ಇದ್ರು? ಕುಲಪತಿ ಅಂತ ಇದ್ರು. ತಾನಸೇನ ಪ್ರಸಿದ್ಧ ಸಂಗೀತಕಾರ ಆಗಿದ್ದರು. ಯಾರು? ತಾನಸೇನ ಅವರು ಪ್ರಸಿದ್ಧ ಸಂಗೀತಕಾರ ಆಗಿದ್ದರು. ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರು. ಮಧ್ವಾಚಾರ್ಯ, ಆನಂದ ತೀರ್ಥ, ಪೂರ್ಣ ಪ್ರಜ್ಞೆ ಸರಿಯಾದ ಉತ್ತರ. ನೆಕ್ಸ್ಟ್ ಶಹಾಜಹಾನ್ ಮಯೂರ ಸಿಂಹಾಸನ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ಒನ್ ನಿಕೋಲೋ ಕ್ವಾಂಟಿ ಇಟಲಿಯ ಪ್ರವಾಸಿಗನಾಗಿದ್ನು. ನಿಕೋಲೋ ಕ್ವಾಂಟಿ ಏನಾಗಿದ್ದಲ್ಲಿ? ಇಟಲಿಯ ಪ್ರವಾಸಿಗ. ವನಕ್ಕೆ ಓಬವ್ವ ಚಿತ್ರದುರ್ಗದ ವೀರವನಿತೆ ಆಗಿದ್ರು. ಚಿತ್ರದುರ್ಗದ ವೀರವನಿತೆ ಯಾರಾಗಿದ್ರು? ವನಕ್ಕೆ ಓಬವ್ವ. ಬುದ್ಧ ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗ ಯಾರಲ್ಲಿ? ಗೌತಮ್ ಬುದ್ಧ. ಸುಲೇಮಾನ್ ಅರಬ್ ಪ್ರವಾಸಿಗನಾಗಿದ್ದನು. ಗಾರ್ಗಿ ಮಹಿಳಾ ವಿದ್ವಾಂಸೆ. ಗಾರ್ಗಿ ಏನಾಗಿದ್ರು? ಮಹಿಳಾ ವಿದ್ವಾಂಸೆ. ಮಹಮ್ಮದ್ ಗವಾನ್ ಮದ್ರಸವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಯಾರು? ಮಹಮ್ಮದ್ ಗವಾನ್. ನೆಕ್ಸ್ಟ್ ಒನ್ ರಾಜ್ಯ ಮತ್ತು ಲಾಂಛನ ಅಂತ ಇದೆ. ಯಾವ ರಾಜ್ಯದ ಲಾಂಛನ ಯಾವುದು ಅಂತ ನೋಡ್ತಾ ಹೋಗೋಣ. ಮೌರ್ಯ ರಾಜ್ಯದ ಲಾಂಛನ ಧರ್ಮಚಕ್ರವಾಗಿತ್ತು. ರಾಷ್ಟ್ರಕೂಟರ ಲಾಂಛನ ಯಾವುದಿಲ್ಲಿ? ಗರುಡ ಆಗಿತ್ತು. ನಂತರ ಬಂದಿರತಕ್ಕಂಥ ಚಾಲುಕ್ಯರ ಲಾಂಛನ ವರಹ. ಹೊಯ್ಸಳರ ಲಾಂಛನ ಹುಲಿಯನ್ನು ಕೊಳ್ಳುತ್ತಿರುವ ಸಳ. ಹುಲಿಯನ್ನು ಕೊಲ್ಲುತ್ತಿರುವ ಸಳ ಯಾರ ಲಾಂಛನ ಆಗಿತ್ತಲ್ಲಿ? ಹೊಯ್ಸಳ. ವಿಜಯನಗರದ್ದು ಸಹ ವರಹ ಆಗಿತ್ತು. ನೆಕ್ಸ್ಟ್ ಒನ್ ಮೈಸೂರಿನ ಒಡೆಯರ ಗಂಡ ಬೇರುಂಡ. ಜೈನ ಸ್ವಸ್ತಿಕ. ಬೌದ್ಧ ಧರ್ಮ ಚಕ್ರ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ವ್ಯಕ್ತಿ ಮತ್ತು ವಿಷಯ ಅಂತ ಇದೆ. ಇದರಲ್ಲಿ ಕೆಲವೊಂದು ನೋಡಿದ್ವಿ, ಮತ್ತು ಹೊಸದಾಗಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳಿರ್ತಕ್ಕಂಥವ್ರು. A.O. ಹ್ಯೂಮ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು. ಯಾರು? A.O. ಹ್ಯೂಮ್ ಅಂತ ಕರಿತೀವಿ. ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡಿರ್ತಕ್ಕಂಥವನು. ಬಂಗಾಳ ವಿಭಜನೆ ಯಾವಾಗಾಯ್ತು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮಹಾತ್ಮ ಗಾಂಧಿ ಖಿಲಾಫತ್ ಚಳವಳಿ. ನೆಕ್ಸ್ಟ್ ಬಾಲ್ ಗಂಗಾಧರ್ ತಿಲಕ್ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎನ್ನುವ ಘೋಷಣೆ ಇರ್ತದೆ ಅವ್ರದ್ದು. ಮಹಾತ್ಮ ಗಾಂಧಿ ಖೇಡಾ ಸತ್ಯಾಗ್ರಹ, ಚಂಪಾರಣ್ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಅಹಮದಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರ, ವೈಯಕ್ತಿಕ ಸತ್ಯಾಗ್ರಹ. ಇವೆಲ್ಲವೂ ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟವಾಗಿವೆ. ಸೊ ಸುಭಾಷ್ ಚಂದ್ರ ಬೋಸ್ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಮಹಮ್ಮದ್ ಅಲಿ ಜಿನ್ನಾ ನೇರ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಲ್ಲಿ? ಲಾರ್ಡ್ ಮೌಂಟ್ ಬ್ಯಾಟನ್. ಕೊನೆಯದಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು. ಯಾರು? ಡಾಕ್ಟರ್ B.R. ಅಂಬೇಡ್ಕರ್.